ಇಲ್ಲಿ ನೋಡಿ ರೆಡಿಯಾಗಿದೆ. ಪಪ್ಪಾಯ ಎಗ್, ನಾಟಿ ಮೊಟ್ಟೆ ಎಗ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಈ ಥರ ಮಾಡಿಕೊಡಿ, ಟೇಸ್ಟಾಗಿರುತ್ತೆ. ಇದೇ ಥರ ರೆಸಿಪಿ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ರಘು ಮಾಸ್ಟರ್ ಮಾಡಿದರು. ಆದರೆ ಅವರು ಪೊಟೇಟೋನ ಯೂಸ್ ಮಾಡಿದ್ದಾರೆ. ನಾನು ಪಪ್ಪಾಯಿಂದ ಮಾಡಿದ್ದೀನಿ. ಪಪ್ಪಾಯ ಗಿಲ್ಲಿಗೆ, ರಕ್ಷಿತಾಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಯಿದ್ರು ಅವರು. ಪೊಟೇಟೊ ಎಗ್ ನಾನು ಮಾಡಿದ್ದೀನಿ. ಪಪ್ಪಾಯ ಎಗ್ ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ. ನೀವು ಇದೆ. ಹಾಯ್ ಗಾಯ್ಸ್, ಎಂತ ಗೊತ್ತುಂಟ ಗಾಯ್ಸ್, ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಪಪ್ಪಾಯ ಎಗ್ ಕರ್ರಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನೋಡಿ, ಪಪ್ಪಾಯನ ನಾನು ಎಷ್ಟು ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನು ಇಲ್ಲಿ ನೋಡಿ, ಹಸಿ ಪಪ್ಪಾಯನ ತಗೊಂಡಿದ್ದೀನಿ. ಇದರಿಂದ ನಾನು ಇವತ್ತು ಪಪ್ಪಾಯ ಎಗ್ ರೆಸಿಪಿ ಅಂದರೆ ಎಗ್ ಪಲ್ಯ ಥರ ತಿನ್ಬೋದು. ಹಂಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಕ್ರೆಸಿಪಿ ಕ್ರಂಚಿ ಪಪ್ಪಾಯ ಎಗ್ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಹೇಳ್ಕೊಡ್ತೀನಿ ಯಾವ ಥರ ಅಂತ. ಬನ್ನಿ ನೋಡೋಣ. ಬನ್ನಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಪ್ಪಾಯ ಎಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಮಾಡೋದು ಅಂತ. ತುಂಬ ಟೇಸ್ಟಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಬನ್ನಿ ಮಾಡೋಣ ಯಾವ ರೀತಿ ಮಾಡೋದು ಅಂತ. ನಾನು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಪಪ್ಪಾಯನ ಇಲ್ಲಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಸ್ವಲ್ಪ ರೆಡ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಂಡು ಅಲ್ಲಿಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಅದನ್ನು ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ರೆಡ್ ಕಲರ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಅದು ರೆಡ್ ಕಲರ್ನ ಬರಬೇಕು. ನಾನಿವಾಗ ಎಗ್ನ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಎಗ್ಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಅದ್ರ ಜೊತೆ ನಾನು ಪಪ್ಪಾಯನ ಈ ಥರ ಫ್ರೈ ಮಾಡಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಅದಾದಮೇಲೆ ಎಗ್ ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ. ಪಪ್ಪಾಯನ ಒಂದು ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಫ್ರೈ ಆಗಲಿ ಅಂತ. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾಟಿ ಮೊಟ್ಟೆ ಪಪ್ಪಾಯ ರೆಸಿಪಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರ್ತಾರೆ. ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟು, ಎಷ್ಟು ರುಚಿಗೆ ಬೇಕು ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಹಾಕ್ಕೋಬೇಕು. ಅರ್ಧ ಫ್ರೈ ಆದಮೇಲೆ ಎರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಆಗಲಿ. ಅದಾದಮೇಲೆ ಯಾವ ಥರ ಮಿಕ್ಸ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಎರಡನ್ನ ಚೆನ್ನಾಗಿ
ಚೆನ್ನಾಗಿ ಬಂದಿದೆ, ಎಷ್ಟು ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಒಂದು ಬೌಲ್ಗೆ ತೊಗೊಂಡು ನಾವು ಇವಾಗ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ. ನೋಡಿ ರೆಡಿಯಾಗಿದೆ ಪಪ್ಪಾಯ ಎಗ್, ನಾಟಿ ಮೊಟ್ಟೆ ಎಗ್ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಈ ಥರ ಮಾಡಿಕೊಡಿ, ಟೇಸ್ಟಾಗಿರುತ್ತೆ. ಇದೇ ಥರ ರೆಸಿಪಿ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ರಘು ಮಾಸ್ಟರ್ ಮಾಡಿದರು, ಆದರೆ ಅವರು ಪೊಟೇಟೋನ ಯೂಸ್ ಮಾಡಿದ್ದಾರೆ. ನಾನು ಪಪ್ಪಾಯಿಂದ ಮಾಡಿದ್ದೀನಿ. ಪಪ್ಪಾಯ ಗಿಲ್ಲಿಗೆ ರಕ್ಷಿತಾಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಯಿದ್ರು ಅವರು. ಪೊಟೇಟೊ ಎಗ್ ನಾನು ಮಾಡಿದ್ದೀನಿ. ಪಪ್ಪಾಯ ಎಗ್ ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ. ನೀವು ಇದೇ ರೀತಿ ಮಾಡಿಕೊಂಡು ತಿನ್ನಿ. ವಿಡಿಯೋಗೆ ಲೈಕ್